ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಶಾಂತಾ ಕುಲಕರ್ಣಿರವರಿಗೆ ಸನ್ಮಾನ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಬೆಳಗ್ಗೆ ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಶಾಂತಾ ಕುಲಕರ್ಣಿರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಶಾಂತಾ ಕುಲಕರ್ಣಿರವರು ಮಾತನಾಡುತ್ತಾ, ಕಲ್ಯಾಣ ಕರ್ನಾಟಕದ ಜನರ ಜ್ವಲಂತ ಸಮಸ್ಯೆಗಳಿಗೆ ನಮ್ಮ ಸಂಘಟನೆ ಹೋರಾಟ ಮಾಡುತ್ತದೆ, ಜನಪರವಾಗಿ ಕೆಲಸ ಮಾಡುತ್ತದೆ. ಈಗಾಗಲೇ ಜಿಲ್ಲಾ ಅಧ್ಯಕ್ಷರುಗಳನ್ನು, ತಾಲೂಕು ಅಧ್ಯಕ್ಷರುಗಳನ್ನು ನೇಮಕ ಮಾಡುತ್ತಿದೆ. ಬರುವ ದಿನಗಳಲ್ಲಿ ಪೂರ್ಣ ಪ್ರಮಾಣದ ಕೆಲಸಕ್ಕೆ ಹೆಜ್ಜೆ ಹಾಕುತ್ತೇವೆ. ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತೇವೆ ಎಂದರು. ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಯಂಕಣ್ಣ ಮತ್ತು ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ, ಮಹಂತೇಶ್ ಅಂಗಡಿ, ಇಶ್ರಾಂತ್ ಬೇಗಂ, ಸಾವಿತ್ರಿರವರು ಗೌರವ ಸನ್ಮಾನದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು. ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ಶಾಂತಾ ಕುಲಕರ್ಣಿ ಅವರು ಭಗವದ್ಗೀತೆ ನೀಡುವ ಮೂಲಕ ಒಂದು ಒಳ್ಳೆಯ ಪರಿಪಾಠ ಹಾಕಿದರು. ಜನರ ಸೇವೆಗೆ ತಾವು ಸದಾ ಬದ್ಧ ಎಂದು ನುಡಿದರು. ಪ್ರತಿಯೊಂದು ಫಂಕ್ಷನ್ ಅಲ್ಲಿ ಭಗವದ್ಗೀತೆನೇ ಪ್ರಾರಂಭ ಮಾಡ್ಬೇಕಂತೇಳಿ ನಾನು ಇಲ್ಲಿಂದ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಣ್ಣ ಬರ್ತಾನೆ, ಅವ ಬರ್ತಾನೆ, ತಮ್ಮ ಬರ್ತಾನೆ, ಯಾರು ನಮ್ಮಿಂದ ಬರೋದಿಲ್ಲ. ನಮ್ಮನ್ನು ನಾವು ಗಟ್ಟಿಗಿದ್ರೆ ಎಲ್ಲರೂ ಬರ್ತಾರೆ. ಹಾಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿದ್ರೆ ದೇವನು ನಿಮ್ಮನ್ನ ರಕ್ಷಣೆ ಮಾಡ್ತಾನೆ. ಫಸ್ಟ್ ನಾವು ಒಂದು ಕೈ ಕೊಡೋದು ಕಳಿದೀವಿ. ನಾವೇನು ದೊಡ್ಡ ಶ್ರೀಮಂತರಲ್ಲ. ನಾನು ಇದ್ದಿದ್ರಲ್ಲೇ ಹಂಚೋಳು. ನಾನು ಕೊರೋನಾ ಟೈಮಲ್ಲಿ ಬೀದಿಗಳಲ್ಲೇ ಹಂಚಿದೀವಿ. ನಾವು ಎಲ್ಲರೂ ಈ ಕೊರೋನಾ ಬಂದು ಯಾವಾಗ ಹೋಗ್ತಾರ ಅಂತ ಕೇಳ್ತಾ ಇದ್ರು. ಅವ್ರ ತಾಯಿ ಕತ್ತೆ ಅದು ಕುಡಿಸಿರ್ಬೇಕು, ಅದಕ್ಕೆ ಶ್ರಾಮ್ ಇದ್ದಾಳ ಅಂತ ಇದ್ರು. ಯಾವಾಗ ಹೋಗ್ತಾರ ಅಂತ ಇದ್ರು. ಆಯ್ತು ನಾನು ಹೋಗಿ ಅಂತ ಹೇಳ್ಬಿಟ್ಟೆ. ನಾನು ದೇವ್ರಿಗೆ ಒಂದೇ ಬೇಡ್ಕೊಂತ ಇದ್ದೆ ನಿಜವಾಗ್ಲೂ.